ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂದಾಪುರ ಉಡುಪಿ ಸ್ಟೈಲಲ್ಲಿ ಚಿಕನ್ ಸುಕ್ಕನ್ನು ಮಾಡಿ ತೋರಿಸ್ತಾ ಇದ್ದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಮ್ಮೆ ಚಿಕನ್ ತಗೊಬಂದರೆ ಈ ರೀತಿ ಚಿಕನ್ ಸುಕ್ಕ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿಯೂ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇಲ್ಲಿ ನಾನೊಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ, ಒಂದು 3/4 kg ಆಗೋಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಒಂದು 2-3 ಸಲ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಈ ಕಡೆ ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯನ್ನು ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೆ. ನೋಡಿ, ಈಗ ಮಸಾಲೆಯನ್ನು ಹುರ್ಕೊಳ್ಳೋಣ ಚಿಕನ್ ಸುಕ್ಕ ಮಾಡಲಿಕ್ಕೆ. ಈಗ ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ. ಒಂದು 3/4 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೆ. ಇದರಷ್ಟು ಮಸಾಲೆ ಎಷ್ಟು ಬೇಕತ್ತು ನೋಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಬೇಕು. ನೀವು ಜಾಸ್ತಿ ಮಾಡೋರಿದ್ದರೆ ಒಂದು ಸ್ವಲ್ಪ ಮಸಾಲೆಗಳನ್ನು ಜಾಸ್ತಿ ಹಾಕ್ಕೊಳ್ಳಿ, ಅಂದರೆ ಪೆಪ್ಪರು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಈಗ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಬೇಕು, ಅಂದರೆ ಹಸಿ ವಾಸನೆ ಹೋಗೋ ತನಕ ಅದನ್ನು ಎಣ್ಣೆ ಹಾಕಿ ನಾನು ಹುರ್ಕೊಂಡಿದ್ದೆ. ಈಗ ಅದೇ ಬಾಣಲೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರನ್ನು ಹಾಕ್ಕೊಂಡಿದ್ದೆ. ನೋಡಿ, ಒಂದು 10-15 ಮೆಂತ್ಯ ಕಾಳು, ಒಂದು 3 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೆ. ಇಲ್ಲಿ ನೀವು ಸ್ವಲ್ಪ 1 kg ಚಿಕನ್ ಮಾಡೋರಿತ್ತಂದರೆ ಇನ್ನೊಂದು 10-20 ಮೆಣಸಿನಕಾಳನ್ನು ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಉಳಿದ ಐಟಮು ಇವೆಲ್ಲ ಸಾಕಾಗತ್ತೆ. ಕೊತ್ತಂಬರಿ ಕಾಳು, ಜೀರಿಗೆ, ಮೆಂತ್ಯ ಕಾಳೆಲ್ಲ ಸಾಕಾಗತ್ತೆ. ಮೆಣಸಿನಕಾಳು ಇನ್ನೊಂದು 8-10 ಮೆಣಸಿನಕಾಳನ್ನು ಜಾಸ್ತಿ ಹಾಕ್ಕೊಳ್ಬೇಕು. ನಾನು ಹಾಕಿದ್ದೆ ಒಂದು ಅರ್ಧ ಸ್ಪೂನು, ಇನ್ನೊಂದು 3/4 ಸ್ಪೂನ್ ಆಗುವಷ್ಟು ಮೆಣಸಿನಕಾಳು ಹಾಕ್ಕೊಳ್ಳಿ. 1 ಚಿಟಿಕೆ ಆಗುವಷ್ಟು ಸೊಂಪು ಕಾಳು, ಹಾಗೆ ಸಣ್ಣ ಒಂದು ಇಂಚ್ ಆಗುವಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿಯನ್ನು ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗ್ತಾ ಇದ್ದಂಗೆ ಒಂದು 3/4 ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಹಾಕಿದ್ದೆ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ಳೋಣ. ಇದನ್ನು ಕೊನೆಯಲ್ಲೇ ಹಾಕಿ ಬಾಣಲೆ ಬೆಚ್ಚಗಿರುವಾಗ ಹಾಕಿದರೂ ಸಾಕಾಗತ್ತೆ, ಫ್ರೈ ಆಗಿ ಹೋಗುತ್ತೆ. ಈಗ ಫ್ರೈ ಆದ ಐಟಮನ್ನೆಲ್ಲವನ್ನು ತೆಗೆದಿಟ್ಕೊಳ್ಳೋಣ. ಮಿಕ್ಸಿ ಬೌಲಿಗೆ ಹಾಕ್ಕೊಂಡಿದ್ದೆ. ನೋಡಿ, ಈಗ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಇದನ್ನು ಪುಡಿ ಮಾಡಿಕೊಳ್ಬೇಕು. ಇಲ್ಲಿ ನಾನೊಂದು 8-10 ಕರಿಬೇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದೇ ಮಿಕ್ಸಿ ಬೌಲಿಗೆ ಹಾಕಿ ಅದನ್ನು ಕೂಡ ಮಸಾಲೆ ಜೊತೆನೇ ಪುಡಿ ಮಾಡ್ಕೊಳ್ಳಿಕ್ಕೆ ಹುರ್ಕೊಳ್ತಾ ಇರೋದು. ಇದನ್ನು ಡ್ರೈ ಆಗಿ ಹುರ್ಕೊಂಡಿದ್ದೆ. ಈಗ ಕರಿಬೇವನ್ನು ಕೂಡ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಹುರಿದಿರುವಂಥ ಮಸಾಲೆ ಐಟಮನ್ನು ನಾನು ಇದನ್ನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವ ಹಾಗೆ ಚೆನ್ನಾಗಿ ಸಣ್ಣ ಉರಿ ಇಟ್ಟು ಹುರ್ಕೊಳ್ಬೇಕು, ಹಸಿ ವಾಸನೆ ಇರಬಾರ್ದು. ಈಗ ಅದನ್ನು ಪುಡಿ ಮಾಡಿ ಸೈಡಲ್ಲಿ ಇಟ್ಕೊಂಡು ಇಲ್ಲಿ 1 ಟೊಮೆಟೊ, ಒಂದು ದೊಡ್ಡದಾಗಿರುವಂಥ 2-3 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೆ, 1 ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ. ಇವನು ಕೂಡ ಈಗ ನಾನಿಲ್ಲಿ ಹುರ್ಕೊಳ್ತೇನೆ. ಬೆಳ್ಳುಳ್ಳಿ ನೀವು ಸಣ್ಣದಿದ್ದರೆ ಒಂದು 7-8 ಹಾಕ್ಕೊಳ್ಳಿ, ದೊಡ್ಡ ಬೆಳ್ಳುಳ್ಳಿ ಆಗಿರೋದ್ರಿಂದ ಒಂದು 2-3 ಹಾಕ್ಕೊಂಡಿದ್ದೆ ನಾನು. ಇದನ್ನು ಕೂಡ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಮೊದಲು ಮಸಾಲೆಯನ್ನೆಲ್ಲ ಪುಡಿ ಮಾಡ್ಕೊಳ್ಳಿಕ್ಕೆ ನಾನು ಮಿಕ್ಸಿ ಬೌಲಿಗೆ ಹಾಕ್ಕೊಂಡಿದ್ದೆ ಹುರ್ಕೊಂಡು. ಅದರ ನಂತರ ಇದನ್ನು ರುಬ್ಕೊಳ್ಳಿಕ್ಕೆ ಮಾಡ್ತಾ ಇರೋದು, ಅಂದರೆ ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಎಣ್ಣೆ ಹಾಕಿನೇ ಫ್ರೈ ಮಾಡ್ಕೊಳ್ತಾ ಇದ್ದೆ. ನೋಡಿ, ಇದು ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಅದು ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೆ. ಇದನ್ನು ಕೂಡ 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿ ಇದನ್ನು ಎಣ್ಣೆ ಹಾಕಿನೇ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಮೆತ್ತಗಾದ ನಂತರ ತೆಂಗಿನಕಾಯಿ ತುರಿ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇರೋದು ನಾನಿಲ್ಲಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ತೆಂಗಿನಕಾಯಿನ ಹುರ್ಕೊಳ್ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಈ ತೆಂಗಿನಕಾಯಿನ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ತಾ ಇರೋದು. ನೋಡಿ, ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಕುಂದಾಪುರ ಉಡುಪಿಯ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು. ಈಗ ಈ ಕಡೆ ನಾನು ಮಸಾಲೆ ಐಟಮನ್ನು ಪುಡಿ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು ಅರ್ಧ ಪುಡಿಯನ್ನು ನಾನು ಒಂದು ಬೌಲಲ್ಲೇ ತೆಗೆದಿಟ್ಕೊಳ್ತೇನೆ. ಆ ನಂತರ ಹಾಕ್ಕೊಳ್ಳೋಣ, ಅಂದರೆ ಖಾರ ಜಾಸ್ತಿನೇ ಆಗ್ಬೋದು. ಹಾಗಾಗಿ ನೋಡಿಕೊಂಡು ಈ ಪುಡಿಯನ್ನು ನಾವು ತೆಗೆದಿಟ್ಕೊಂಡು ನಂತರ ನೋಡಿಕೊಂಡು ಆ ಪುಡಿಯನ್ನು ಮತ್ತೆ ಹಾಕ್ಕೊಳ್ಬೋದು. ಈಗ ಅರ್ಧ ಪುಡಿಯನ್ನು ತೆಗೆದಿಟ್ಕೊಂಡು ಅದೇ ಮಿಕ್ಸಿ ಬೌಲಿಗೆ ಈಗ ಇಲ್ಲಿ ಹುರಿದಂಥ ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಅದನ್ನು ಹಾಕಿ ಈಗ ಅದನ್ನು ರುಬ್ಕೊಳ್ತಾ ಇರೋದು ನಾನಿಲ್ಲಿ. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನು ರುಬ್ಕೊಳ್ಳೋಣ. ನಂತರ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋದು. ನಾನಿಲ್ಲಿ ಇಷ್ಟು ಸಣ್ಣ ಪೀಸ್ ಆಗುವಷ್ಟು ಹಾಕ್ಕೊಂಡಿದ್ದೆ. ಟೊಮೆಟೊ ಕೂಡ ಹಾಕ್ತೇನೆ,
ತುಂಬ ಹಾಕಿಬಿಟ್ರೆ ಹುಳಿ ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಬೋದು ನೀವು. ಆನಂತರ ಹುಣಸೆ ಹುಳಿ ರಸವನ್ನು ಕೂಡ ಹಾಕ್ಕೊಳ್ಬೋದು ನೋಡಿಕೊಂಡು. ಈಗ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೆ, ತುಂಬ ನೈಸಾಗಿಲ್ಲ. ನಾನು ಸುಕ್ಕ ಮಾಡ್ತಾ ಇರೋದ್ರಿಂದ ರುಬ್ಬಿ ಅದನ್ನು ಸೈಡಲ್ಲಿ ಇಟ್ಟಿದ್ದೆ. ಈ ಕಡೆ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ, 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಈಗ ಒಗ್ಗರಣೆನ ತಯಾರು ಮಾಡ್ಕೊಳ್ಬೇಕು. ಈಗ ಚಿಕನ್ ಬೇಯಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಪೀಸ್ ಆಗುವಷ್ಟು 1 ಇಂಚ್ ಆಗುವಷ್ಟು ಚಕ್ಕೆ, 2 ಎಲೆ ಪಲಾವ್ ಎಲೆ, ಒಂದು 2-3 ಎಸಳು ಬೆಳ್ಳುಳ್ಳಿ ಹಾಕಿದ್ದೆ, ಒಂದು ಸಣ್ಣಕ್ಕಿ ಎಲೆಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೆ. ಅದು ಫ್ರೈ ಆಗ್ತಾ ಇದ್ದಂಗೆ ಈ ಕಡೆ 2 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ 2 ಈರುಳ್ಳಿಯನ್ನು ಹಾಕಿದ್ದೆ ನಾನಿಲ್ಲಿ. ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ರೋಟಿಗೆ ಹಾಗೆ ಚಪಾತಿಗೆ ಅನ್ನಕ್ಕೆ ಸೂಪರಾಗಿರುತ್ತೆ. ನಮ್ಮ ಕಡೆ ನೀರು ದೋಸೆಗೂ ಚೆನ್ನಾಗಾಗತ್ತೆ ಇದು. 1 ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿದ್ದೆ ನೋಡಿ. ಇದು ಹಸಿ ವಾಸನೆ ಹೋಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಫ್ರೈ ಆಗ್ತಾ ಇದ್ದಂಗೆ ತೊಳೆದಿಟ್ಟಂಥ ಚಿಕನನ್ನು ಹಾಕಿದ್ದೆ. ಇದಕ್ಕೆ ಉಪ್ಪು ಅರಿಶಿಣದ ಪುಡಿ ಏನು ಹಾಕಲಿಲ್ಲ, ಇವಾಗ ಹಾಕ್ಕೊಳ್ತಾ ಇರೋದು ನಾನು. ತೊಳೆದು ಸೈಡಲ್ಲಿ ಇಟ್ಟಿದ್ದೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಹುಡಿ ಹಾಕಿ ಚಿಕನನ್ನು ಬೇಯಿಸ್ಕೊಳ್ಳೋಣ. ಈಗ ಉಪ್ಪು ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು. ಈಗ ಚಿಕನ್ ಬೇಯಲಿಕ್ಕೆ ನಾನು ಉಪ್ಪು ಹಾಕಿರೋದು, ಹಾಗೆ ಅರಿಶಿಣದ ಹುಡಿ 1/4 ಚಮಚ ಆಗೋಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೀರನ್ನು ಆ್ಯಡ್ ಮಾಡಲಿಲ್ಲ ನಾನು. 1 ನಿಮಿಷ ಮುಚ್ಚಿ ಬೇಯಿಸ್ಕೊಂಡು ನಂತರ ಮತ್ತೆ ತೆಗೆದು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೆ ಈಗ ಚಿಕನ್ ಬೇಯಲಿಕ್ಕೆ. ಆವಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಮತ್ತೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ಇನ್ನೂ ನೀರು ಬಿಟ್ಟಿದೆ ನೋಡಿ ಚಿಕನ್ನು. ಇದು ಚಿಕನ್ ಈಗ ಚೆನ್ನಾಗಿ ಬೆಂದಿದೆ. ಈಗ ಚಿಕನ್ನು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿದಂಥ ಮಸಾಲೆ ಮತ್ತು ನಾನಿಲ್ಲಿ ಮೊದಲು ಖಾರದ ಪುಡಿಯನ್ನು ಹಾಕ್ಕೊಳ್ತೇನೆ. ಅಂದರೆ ಸೈಡಲ್ಲಿ ಇಟ್ಕೊಂಡಿದ್ದೆ ನಾನು ಆವಾಗ ಸ್ವಲ್ಪ ಮಸಾಲೆ ಪುಡಿಯನ್ನು. ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮತ್ತೆ 1 ನಿಮಿಷ ಬೇಯಿಸ್ಕೊಳ್ಳೋಣ. ಅಂದರೆ ಖಾರ ಎಲ್ಲ ಹೀರ್ಕೊಂಡು ಚೆನ್ನಾಗಾಗತ್ತೆ ಈ ರೀತಿ ಮಾಡೋದ್ರಿಂದ. ಈಗ ನಾನು ಆವಾಗ ರುಬ್ಬಿದಂಥ ಮಸಾಲೆ ಎತ್ತಿಟ್ಟಂಥ ಮಸಾಲೆಯನ್ನು ಹಾಕಿದ್ದು 2 ಸ್ಪೂನ್ ಹಾಕಿದ್ದೆ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇದನ್ನು ಮತ್ತೆ ಬೇಯಿಸ್ಕೊಂಡಾಗ ಉಪ್ಪು ಖಾರದ ಹುಡಿ ಹಾಕಿರೋದ್ರಿಂದ ಚೆನ್ನಾಗಿ ಅದೆಲ್ಲ ಹೊಂದ್ಕೊಳ್ಳುತ್ತೆ ನೋಡಿ. ಈಗ ರುಬ್ಬಿದಂಥ ತೆಂಗಿನಕಾಯಿ ಮಸಾಲೆಯನ್ನು, ಅಂದರೆ ಖಾರದ ಪುಡಿ ಜೊತೆಗೆ ನಾನು ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿದ್ದೆ ಅಲ್ಲ, ಆ ಮಸಾಲೆಯನ್ನು ಇವಾಗ ಹಾಕ್ಕೊಳ್ತಾ ಇರೋದು. ಇವಾಗ ಹಾಕ್ಕೊಂಡು ನಿಮಗೆ ನೀರಿನ ಪ್ರಮಾಣ ನೋಡ್ಕೊಳ್ಬೇಕು. ನೀರು ತುಂಬ ಇತ್ತಂದರೆ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ. ಸುಕ್ಕ ಮಾಡೋದ್ರಿಂದ ತುಂಬ ತೆಳ್ಳಗಾಗೋದು ಬೇಡ ಇದು. ಹಾಗಾಗಿ ನಾನಿಲ್ಲಿ ನೀರನ್ನು ಹಾಕಲಿಲ್ಲ. 1 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿರೋದು. ಇದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಬೇಕನ್ನಿಸಿದ್ರೆ ನಿಮಗೆ ಹಾಕ್ಕೊಳ್ಬೋದು. ಇಲ್ಲಿ ತೆಳ್ಳಗಾಗುವ ಅವಶ್ಯಕತೆ ಇಲ್ಲ. ಅಂದರೆ ಸುಕ್ಕ ಮಾಡೋದ್ರಿಂದ ಸ್ವಲ್ಪ ದಪ್ಪವಾಗಿಯೇ ಇರಬೇಕು. ಇದನ್ನೀಗ ಮುಚ್ಚಿಬಿಟ್ಟು ಚೆನ್ನಾಗಿ ಇದನ್ನು ಮಸಾಲೆಯನ್ನೆಲ್ಲ ಹೊಂದ್ಕೊಳ್ಳೋ ಹಾಗೆ ಕುದಿಸ್ಕೊಳ್ಬೇಕು. ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಚಿಕನ್ ಬೇಯುವಾಗ ಉಪ್ಪು ಹಾಕಿದ್ದೆ, ಜಾಸ್ತಿ ಅನಿಸಿದರೆ ಬೇಡ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ಮಸಾಲೆಗೆ ಚಿಕನ್ ಬೇಯುವಾಗ ಹಾಕಿರುವ ಉಪ್ಪು ಸಾಕಾದರೆ ಮತ್ತೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕಡಿಮೆ ಅನಿಸಿದರೆ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಇದು 2 ಸಲ ನಾನೀಗ ಮುಚ್ಚಿಬಿಟ್ಟು ನೋಡ್ಕೊಂಡು ಅದನ್ನು ಸೌಟಲ್ಲಿ ಅಲಗಾಡಿಸ್ಕೊಳ್ತಾ ಇರೋದು. ತಳ ಹಿಡಿಬಾರ್ದು, ಹಾಗಾಗಿ ಮುಚ್ಚಿಬಿಟ್ಟು ಅದನ್ನು ತೆಗೆದು ನೋಡಿಕೊಂಡು ಈ ಥರ ಸೌಟಲ್ಲಿ ಅಲಗಾಡಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈಗ ಕುದ್ದು ಚೆನ್ನಾಗಾಗಿದೆ ಇದು ಸಾರು. ಅಂದರೆ ಸುಕ್ಕ ಕರೆಕ್ಟಾಗಿ ಕುದ್ದು ಮಸಾಲೆ ಎಲ್ಲ ಹೊಂದ್ಕೊಂಡು ಕರೆಕ್ಟಾಗಿದೆ. ಈಗ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ನಾನು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ನಿಂಬೆ ಹುಳಿಯ ರಸವನ್ನು ಹಿಂಡ್ಕೊಳ್ತಾ ಇರೋದು. ಲಾಸ್ಟಲ್ಲಿ ಹಿಂಡ್ಕೊಳ್ಬೇಕು. ಇದು ಕುದ್ದು ಸ್ಟವನ್ನು ಆಫ್ ಮಾಡಿದ ನಂತರನೇ ನಾನು ಹಾಕ್ಕೊಂಡಿದ್ದು. ನೀವು ಊಟ ಮಾಡೋ ಟೈಮಲ್ಲೂ ನಿಂಬೆ ಹುಳಿಯ ರಸವನ್ನು ಹಿಂಡ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳಿ ಹಾಕಿದ್ದೆ. ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಅದನ್ನು ಅದೇ ಥರ ಸೌಟಲ್ಲಿ ಅಲಗಾಡಿಸ್ಕೊಂಡು ಅದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೆ. ಈಗ ನೋಡಿದ್ರಲ್ಲ, ಚಿಕನ್ ಸುಕ್ಕ ರೆಡಿಯಾಗಿದೆ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂದಾಪುರ ಉಡುಪಿ ಸ್ಟೈಲಲ್ಲಿ ಚಿಕನ್ ಸುಕ್ಕನ ಮಾಡಿ ತೋರಿಸ್ತಾ ಇದ್ದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಮ್ಮೆ ಚಿಕನ್ ತೊಗೊಬಂದರೆ ಈ ರೀತಿ ಚಿಕನ್ ಸುಕ್ಕ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿಯೂ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.
ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇಲ್ಲಿ ನಾನೊಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ, ಒಂದು 3/4 kg ಆಗೋಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಒಂದು 2-3 ಸಲ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಈ ಕಡೆ ಒಂದು 8-10 ಬ್ಯಾಡಗೆ ಮೆಣಸಿನ್ಕಾಯನ್ನು ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೆ ನೋಡಿ. ಈಗ ಮಸಾಲೆಯನ್ನು ಹುರ್ಕೊಳ್ಳೋಣ ಚಿಕನ್ ಸುಕ್ಕ ಮಾಡಲಿಕ್ಕೆ. ಈಗ ಒಂದು 8-10 ಬ್ಯಾಡಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ. ಒಂದು 3/4 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೆ. ಇದರಷ್ಟು ಮಸಾಲೆ ಎಷ್ಟು ಬೇಕತ್ತು ನೋಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಬೇಕು. ನೀವು ಜಾಸ್ತಿ ಮಾಡೋರಿದ್ದರೆ ಒಂದು ಸ್ವಲ್ಪ ಮಸಾಲೆಗಳನ್ನು ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಪೆಪ್ಪರು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಈಗ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಬೇಕು, ಅಂದರೆ ಹಸಿ ವಾಸನೆ ಹೋಗೋ ತನಕ ಅದನ್ನು ಎಣ್ಣೆ ಹಾಕಿ ನಾನು ಹುರ್ಕೊಂಡಿದ್ದೆ. ಈಗ ಅದೇ ಬಾಣಲೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರನ್ನು ಹಾಕ್ಕೊಂಡಿದ್ದೆ ನೋಡಿ. ಒಂದು 10-15 ಮೆಂತ್ಯ ಕಾಳು, ಒಂದು 3 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೆ. ಇಲ್ಲಿ ನೀವು ಸ್ವಲ್ಪ 1 kg ಚಿಕನ್ ಮಾಡೋರಿತ್ತಂದರೆ ಇನ್ನೊಂದು 10-20 ಮೆಣಸಿನಕಾಳನ್ನು ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಉಳಿದ ಐಟಮು ಇವೆಲ್ಲ ಸಾಕಾಗತ್ತೆ. ಕೊತ್ತಂಬರಿ ಕಾಳು, ಜೀರಿಗೆ, ಮೆಂತ್ಯ ಕಾಳೆಲ್ಲ ಸಾಕಾಗತ್ತೆ. ಮೆಣಸಿನಕಾಳು ಇನ್ನೊಂದು 8-10 ಮೆಣಸಿನಕಾಳನ್ನು ಜಾಸ್ತಿ ಹಾಕ್ಕೊಳ್ಬೇಕು. ನಾನು ಹಾಕಿದ್ದೆ ಒಂದು ಅರ್ಧ ಸ್ಪೂನು, ಇನ್ನೊಂದು 3/4 ಸ್ಪೂನ್ ಆಗುವಷ್ಟು ಮೆಣಸಿನಕಾಳು ಹಾಕ್ಕೊಳ್ಳಿ. 1 ಚಿಟಿಕೆ ಆಗುವಷ್ಟು ಸೊಂಪು ಕಾಳು, ಹಾಗೆ ಸಣ್ಣ ಒಂದು ಇಂಚ್ ಆಗುವಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿಯನ್ನು ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗ್ತಾ ಇದ್ದಂಗೆ ಒಂದು 3/4 ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಹಾಕಿದ್ದೆ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ಳೋಣ. ಇದನ್ನು ಕೊನೆಯಲ್ಲಿ ಹಾಕಿ ಬಾಣಲೆ ಬೆಚ್ಚಗಿರುವಾಗ ಹಾಕಿದರೂ ಸಾಕಾಗತ್ತೆ, ಫ್ರೈ ಆಗಿ ಹೋಗುತ್ತೆ. ಈಗ ಫ್ರೈ ಆದ ಐಟಮನ್ನೆಲ್ಲವನ್ನು ತೆಗೆದಿಟ್ಕೊಳ್ಳೋಣ. ಮಿಕ್ಸಿ ಬೌಲಿಗೆ ಹಾಕ್ಕೊಂಡಿದ್ದೆ ನೋಡಿ. ಈಗ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಇದನ್ನು ಪುಡಿ ಮಾಡಿಕೊಳ್ಬೇಕು. ಇಲ್ಲಿ ನಾನೊಂದು 8-10 ಕರಿಬೇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದೇ ಮಿಕ್ಸಿ ಬೌಲಿಗೆ ಹಾಕಿ ಅದನ್ನು ಕೂಡ ಮಸಾಲೆ ಜೊತೆನೇ ಪುಡಿ ಮಾಡ್ಕೊಳ್ಳಿಕ್ಕೆ ಹುರ್ಕೊಳ್ತಾ ಇರೋದು. ಇದನ್ನು ಡ್ರೈ ಆಗಿ ಹುರ್ಕೊಂಡಿದ್ದೆ. ಈಗ ಕರಿಬೇವನ್ನು ಕೂಡ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಹುರಿದಿರುವಂಥ ಮಸಾಲೆ ಐಟಮನ್ನು ನಾನು ಇದನ್ನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವ ಹಾಗೆ ಚೆನ್ನಾಗಿ ಸಣ್ಣ ಉರಿ ಇಟ್ಟು ಹುರ್ಕೊಳ್ಬೇಕು, ಹಸಿ ವಾಸನೆ ಇರಬಾರ್ದು. ಈಗ ಅದನ್ನು ಪುಡಿ ಮಾಡಿ ಸೈಡಲ್ಲಿ ಇಟ್ಕೊಂಡು ಇಲ್ಲಿ 1 ಟೊಮೆಟೊ, ಒಂದು ದೊಡ್ಡದಾಗಿರುವಂಥ 2-3 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೆ, 1 ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ. ಇವನ್ನು ಕೂಡ ಈಗ ನಾನಿಲ್ಲಿ ಹುರ್ಕೊಳ್ತೇನೆ. ಬೆಳ್ಳುಳ್ಳಿ ನೀವು ಸಣ್ಣದಿದ್ದರೆ ಒಂದು 7-8 ಹಾಕ್ಕೊಳ್ಳಿ. ದೊಡ್ಡ ಬೆಳ್ಳುಳ್ಳಿ ಆಗಿರೋದ್ರಿಂದ ಒಂದು 2-3 ಹಾಕ್ಕೊಂಡಿದ್ದೆ ನಾನು. ಇದನ್ನು ಕೂಡ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಮೊದಲು ಮಸಾಲೆಯನ್ನೆಲ್ಲ ಪುಡಿ ಮಾಡ್ಕೊಳ್ಳಿಕ್ಕೆ ನಾನು ಮಿಕ್ಸಿ ಬೌಲಿಗೆ ಹಾಕ್ಕೊಂಡಿದ್ದೆ ಹುರ್ಕೊಂಡು. ಅದರ ನಂತರ ಇದನ್ನು ರುಬ್ಕೊಳ್ಳಿಕ್ಕೆ ಮಾಡ್ತಾ ಇರೋದು. ಅಂದರೆ ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಎಣ್ಣೆ ಹಾಕಿನೇ ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ. ಇದು ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಅದು ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೆ. ಇದನ್ನು ಕೂಡ 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿ ಇದನ್ನು ಎಣ್ಣೆ ಹಾಕಿನೇ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಮೆತ್ತಗಾದ ನಂತರ ತೆಂಗಿನಕಾಯಿ ತುರಿ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇರೋದು ನಾನಿಲ್ಲಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ತೆಂಗಿನಕಾಯಿನ ಹುರ್ಕೊಳ್ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಈ ತೆಂಗಿನಕಾಯಿನ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ತಾ ಇರೋದು ನೋಡಿ. ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಕುಂದಾಪುರ ಉಡುಪಿಯ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು. ಈಗ ಈ ಕಡೆ ನಾನು ಮಸಾಲೆ ಐಟಮನ್ನು ಪುಡಿ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು ಅರ್ಧ ಪುಡಿಯನ್ನು ನಾನು ಒಂದು ಬೌಲಲ್ಲೇ ತೆಗೆದಿಟ್ಕೊಳ್ತೇನೆ. ಆ ನಂತರ ಹಾಕ್ಕೊಳ್ಳೋಣ. ಅಂದರೆ ಖಾರ ಜಾಸ್ತಿನೇ ಆಗ್ಬೋದು, ಹಾಗಾಗಿ ನೋಡಿಕೊಂಡು ಈ ಪುಡಿಯನ್ನು ನಾವು ತೆಗೆದಿಟ್ಕೊಂಡು ನಂತರ ನೋಡಿಕೊಂಡು ಆ ಪುಡಿಯನ್ನು ಮತ್ತೆ ಹಾಕ್ಕೊಳ್ಬೋದು. ಈಗ ಅರ್ಧ ಪುಡಿಯನ್ನು ತೆಗೆದಿಟ್ಕೊಂಡು ಅದೇ ಮಿಕ್ಸಿ ಬೌಲಿಗೆ ಈಗ ಇಲ್ಲಿ ಹುರಿದಂಥ ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಅದನ್ನು ಹಾಕಿ ಈಗ ಅದನ್ನು ರುಬ್ಕೊಳ್ತಾ ಇರೋದು ನಾನಿಲ್ಲಿ. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನು ರುಬ್ಕೊಳ್ಳೋಣ. ನಂತರ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋದು. ನಾನಿಲ್ಲಿ ಇಷ್ಟೇ ಸಣ್ಣ ಪೀಸ್ ಆಗುವಷ್ಟು ಹಾಕ್ಕೊಂಡಿದ್ದೆ. ಟೊಮೆಟೊ ಕೂಡ ಹಾಕ್ತೇನೆ. ತುಂಬ ಹಾಕ್ಬಿಟ್ರೆ ಹುಳಿ ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಬೋದು ನೀವು. ಆನಂತರ ಹುಣಸೆ ಹುಳಿ ರಸವನ್ನು ಕೂಡ ಹಾಕ್ಕೊಳ್ಬೋದು ನೋಡಿಕೊಂಡು. ಈಗ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೆ, ತುಂಬ ನೈಸ್ ಆಗಿಲ್ಲ. ನಾನು ಸುಕ್ಕ ಮಾಡ್ತಾ ಇರೋದ್ರಿಂದ ರುಬ್ಬಿ ಅದನ್ನು ಸೈಡಲ್ಲಿ ಇಟ್ಟಿದ್ದೆ. ಈ ಕಡೆ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ, 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಈಗ
ಒಗ್ಗರಣೆನ ತಯಾರು ಮಾಡ್ಕೊಳ್ಬೇಕು. ಈಗ ಚಿಕನ್ ಬೇಯಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಪೀಸ್ ಆಗೋಷ್ಟು 1 ಇಂಚ್ ಆಗೋಷ್ಟು ಚಕ್ಕೆ, 2 ಎಲೆ ಪಲಾವ್ ಎಲೆ, ಒಂದು 2-3 ಎಸಳು ಬೆಳ್ಳುಳ್ಳಿ ಹಾಕಿದ್ದೆ, ಒಂದು ಸಣ್ಣಕ್ಕಿ ಎಲೆಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೆ. ಅದು ಫ್ರೈ ಆಗ್ತಾ ಇದ್ದಂಗೆ ಈ ಕಡೆ 2 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ 2 ಈರುಳ್ಳಿಯನ್ನು ಹಾಕಿದ್ದೆ ನಾನಿಲ್ಲಿ. ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ರೋಟಿಗೆ ಹಾಗೆ ಚಪಾತಿಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ. ನಮ್ಮ ಕಡೆ ನೀರು ದೋಸೆಗೂ ಚೆನ್ನಾಗಾಗತ್ತೆ ಇದು. 1 ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿದ್ದೆ ನೋಡಿ. ಇದು ಹಸಿ ವಾಸನೆ ಹೋಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಫ್ರೈ ಆಗ್ತಾ ಇದ್ದಂಗೆ ತೊಳೆದಿಟ್ಟಂಥ ಚಿಕನನ್ನು ಹಾಕಿದ್ದೆ. ಇದಕ್ಕೆ ಉಪ್ಪು ಅರಿಶಿಣದ ಪುಡಿ ಏನು ಹಾಕಲಿಲ್ಲ, ಇವಾಗ ಹಾಕ್ಕೊಳ್ತಾ ಇರೋದು ನಾನು. ತೊಳೆದು ಸೈಡಲ್ಲಿ ಇಟ್ಟಿದ್ದೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಹುಡಿ ಹಾಕಿ ಚಿಕನನ್ನು ಬೇಯಿಸ್ಕೊಳ್ಳೋಣ. ಈಗ ಉಪ್ಪು ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು. ಈಗ ಚಿಕನ್ ಬೇಯಲಿಕ್ಕೆ ನಾನು ಉಪ್ಪು ಹಾಕಿರೋದು. ಹಾಗೆ ಅರಿಶಿಣದ ಹುಡಿ 1/4 ಚಮಚ ಆಗೋಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೀರನ್ನು ಆ್ಯಡ್ ಮಾಡಲಿಲ್ಲ ನಾನು. 1 ನಿಮಿಷ ಮುಚ್ಚಿ ಬೇಯಿಸ್ಕೊಂಡು ನಂತರ ಮತ್ತೆ ತೆಗೆದು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೆ ಈಗ ಚಿಕನ್ ಬೇಯಲಿಕ್ಕೆ. ಆವಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಮತ್ತೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ಇನ್ನೂ ನೀರು ಬಿಟ್ಟಿದೆ ನೋಡಿ ಚಿಕನ್ನು. ಇದು ಚಿಕನ್ ಈಗ ಚೆನ್ನಾಗಿ ಬೆಂದಿದೆ. ಈಗ ಚಿಕನ್ನು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿದಂಥ ಮಸಾಲೆ ಮತ್ತು ನಾನಿಲ್ಲಿ ಮೊದಲು ಖಾರದ ಪುಡಿಯನ್ನು ಹಾಕ್ಕೊಳ್ತೇನೆ. ಅಂದರೆ ಸೈಡಲ್ಲಿ ಇಟ್ಕೊಂಡಿದ್ದೆ ನಾನು ಆವಾಗ ಸ್ವಲ್ಪ ಮಸಾಲೆ ಪುಡಿಯನ್ನು. ಅದನ್ನು 1-2 ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮತ್ತೆ 1 ನಿಮಿಷ ಬೇಯಿಸ್ಕೊಳ್ಳೋಣ. ಅಂದರೆ ಖಾರ ಎಲ್ಲ ಹೀರ್ಕೊಂಡು ಚೆನ್ನಾಗಾಗತ್ತೆ ಈ ರೀತಿ ಮಾಡೋದ್ರಿಂದ. ಈಗ ನಾನು ಆವಾಗ ರುಬ್ಬಿದಂಥ ಮಸಾಲೆ ಎತ್ತಿಟ್ಟಂಥ ಮಸಾಲೆಯನ್ನು ಹಾಕಿದ್ದು 2 ಸ್ಪೂನ್ ಹಾಕಿದ್ದೆ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇದನ್ನು ಮತ್ತೆ ಬೇಯಿಸ್ಕೊಂಡಾಗ ಉಪ್ಪು ಖಾರದ ಹುಡಿ ಹಾಕಿರೋದ್ರಿಂದ ಚೆನ್ನಾಗಿ ಅದೆಲ್ಲ ಹೊಂದ್ಕೊಳ್ಳುತ್ತೆ ನೋಡಿ. ಈಗ ರುಬ್ಬಿದಂಥ ತೆಂಗಿನಕಾಯಿ ಮಸಾಲೆಯನ್ನು ಅಂದರೆ ಖಾರದ ಪುಡಿ ಜೊತೆಗೆ ನಾನು ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿದ್ದೆ ಅಲ್ಲ, ಆ ಮಸಾಲೆಯನ್ನು ಇವಾಗ ಹಾಕ್ಕೊಳ್ತಾ ಇರೋದು. ಇವಾಗ ಹಾಕ್ಕೊಂಡು ನಿಮಗೆ ನೀರಿನ ಪ್ರಮಾಣ ನೋಡ್ಕೊಳ್ಬೇಕು. ನೀರು ತುಂಬ ಇತ್ತಂದರೆ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ. ಸುಕ್ಕ ಮಾಡೋದ್ರಿಂದ ತುಂಬ ತೆಳ್ಳಗಾಗೋದು ಬೇಡ ಇದು. ಹಾಗಾಗಿ ನಾನಿಲ್ಲಿ ನೀರನ್ನು ಹಾಕಲಿಲ್ಲ. 1 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿರೋದು. ಇದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಬೇಕನ್ನಿಸಿದ್ರೆ ನಿಮಗೆ ಹಾಕ್ಕೊಳ್ಬೋದು. ಇಲ್ಲಿ ತೆಳ್ಳಗಾಗುವ ಅವಶ್ಯಕತೆ ಇಲ್ಲ. ಅಂದರೆ ಸುಕ್ಕ ಮಾಡೋದ್ರಿಂದ ಸ್ವಲ್ಪ ದಪ್ಪವಾಗಿಯೇ ಇರಬೇಕು. ಇದನ್ನೀಗ ಮುಚ್ಚಿಬಿಟ್ಟು ಚೆನ್ನಾಗಿ ಇದನ್ನು ಮಸಾಲೆಯನ್ನೆಲ್ಲ ಹೊಂದ್ಕೊಳ್ಳೋ ಹಾಗೆ ಕುದಿಸ್ಕೊಳ್ಬೇಕು. ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಚಿಕನ್ ಬೇಯುವಾಗ ಉಪ್ಪು ಹಾಕಿದ್ದೆ. ಜಾಸ್ತಿ ಅನಿಸಿದರೆ ಬೇಡ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ಮಸಾಲೆಗೆ ಚಿಕನ್ ಬೇಯುವಾಗ ಹಾಕಿರುವ ಉಪ್ಪು ಸಾಕಾದರೆ ಮತ್ತೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕಡಿಮೆ ಅನಿಸಿದರೆ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಇದು 2 ಸಲ ನಾನೀಗ ಮುಚ್ಚಿಬಿಟ್ಟು ನೋಡ್ಕೊಂಡು ಅದನ್ನು ಸೌಟಲ್ಲಿ ಅಲುಗಾಡಿಸ್ಕೊಳ್ತಾ ಇರೋದು. ತಳ ಹಿಡಿಬಾರ್ದು. ಹಾಗಾಗಿ ಮುಚ್ಚಿಬಿಟ್ಟು ಅದನ್ನು ತೆಗೆದು ನೋಡಿಕೊಂಡು ಈ ಥರ ಸೌಟಲ್ಲಿ ಅಲುಗಾಡಿಸ್ಕೊಳ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈಗ ಕುದ್ದು ಚೆನ್ನಾಗಾಗಿದೆ ಇದು ಸಾರು. ಅಂದರೆ ಸುಕ್ಕ ಕರೆಕ್ಟಾಗಿ ಕುದ್ದು ಮಸಾಲೆ ಎಲ್ಲ ಹೊಂದ್ಕೊಂಡು ಕರೆಕ್ಟಾಗಿದೆ. ಈಗ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ನಾನು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ನಿಂಬೆ ಹುಳಿಯ ರಸವನ್ನು ಹಿಂಡ್ಕೊಳ್ತಾ ಇರೋದು. ಲಾಸ್ಟಲ್ಲಿ ಹಿಂಡ್ಕೊಳ್ಬೇಕು. ಇದು ಕುದ್ದು ಸ್ಟವನ್ನು ಆಫ್ ಮಾಡಿದ ನಂತರನೇ ನಾನು ಹಾಕ್ಕೊಂಡಿದ್ದು. ನೀವು ಊಟ ಮಾಡೋ ಟೈಮಲ್ಲೂ ನಿಂಬೆ ಹುಳಿಯ ರಸವನ್ನು ಹಿಂಡ್ಕೊಳ್ಬೋದು. ಟೇಸ್ಟು ಚೆನ್ನಾಗಿ ಬರಲಿ ಅಂತೇಳಿ ಹಾಕಿದ್ದೆ. ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಅದನ್ನು ಅದೇ ಥರ ಸೌಟಲ್ಲಿ ಅಲುಗಾಡಿಸ್ಕೊಂಡು ಅದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೆ. ಈಗ ನೋಡಿದ್ರಲ್ಲ, ಚಿಕನ್ ಸುಕ್ಕ ರೆಡಿಯಾಗಿದೆ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂದಾಪುರ ಉಡುಪಿ ಸ್ಟೈಲಲ್ಲಿ ಚಿಕನ್ ಸುಕ್ಕನ್ನು ಮಾಡಿ ತೋರಿಸ್ತಾ ಇದ್ದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವೊಮ್ಮೆ ಚಿಕನ್ ತೊಗೊಬಂದರೆ ಈ ರೀತಿ ಚಿಕನ್ ಸುಕ್ಕ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿಯೂ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇಲ್ಲಿ ನಾನೊಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ, 1/4 kg ಆಗೋಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು
ರೆಡಿ ಮಾಡ್ಕೊಂಡಿದ್ದೆ. ಒಂದು 2-3 ಸಲ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಈ ಕಡೆ ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯನ್ನು ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೆ ನೋಡಿ. ಈಗ ಮಸಾಲೆಯನ್ನು ಹುರ್ಕೊಳ್ಳೋಣ ಚಿಕನ್ ಸುಕ್ಕ ಮಾಡಲಿಕ್ಕೆ. ಈಗ ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ. ಒಂದು 3/4 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೆ. ಇದರಷ್ಟು ಮಸಾಲೆ ಎಷ್ಟು ಬೇಕತ್ತು ನೋಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಬೇಕು. ನೀವು ಜಾಸ್ತಿ ಮಾಡೋರಿದ್ದರೆ ಒಂದು ಸ್ವಲ್ಪ ಮಸಾಲೆಗಳನ್ನು ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಪೆಪ್ಪರು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಈಗ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಬೇಕು, ಅಂದರೆ ಹಸಿ ವಾಸನೆ ಹೋಗೋ ತನಕ ಅದನ್ನು ಎಣ್ಣೆ ಹಾಕಿ ನಾನು ಹುರ್ಕೊಂಡಿದ್ದೆ. ಈಗ ಅದೇ ಬಾಣಲೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರನ್ನು ಹಾಕ್ಕೊಂಡಿದ್ದೆ ನೋಡಿ. ಒಂದು 10-15 ಮೆಂತ್ಯ ಕಾಳು, ಒಂದು 3 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೆ. ಇಲ್ಲಿ ನೀವು ಸ್ವಲ್ಪ 1 kg ಚಿಕನ್ ಮಾಡೋರಿತ್ತಂದರೆ ಇನ್ನೊಂದು 10-20 ಮೆಣಸಿನ ಕಾಳನ್ನು ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಉಳಿದ ಐಟಮು ಇವೆಲ್ಲ ಸಾಕಾಗತ್ತೆ. ಕೊತ್ತಂಬರಿ ಕಾಳು, ಜೀರಿಗೆ, ಮೆಂತ್ಯ ಕಾಳೆಲ್ಲ ಸಾಕಾಗತ್ತೆ. ಮೆಣಸಿನ ಕಾಳು ಇನ್ನೊಂದು 8-10 ಮೆಣಸಿನ ಕಾಳನ್ನು ಜಾಸ್ತಿ ಹಾಕ್ಕೊಳ್ಬೇಕು. ನಾನು ಹಾಕಿದ್ದೆ ಒಂದು ಅರ್ಧ ಸ್ಪೂನು, ಇನ್ನೊಂದು 3/4 ಸ್ಪೂನ್ ಆಗುವಷ್ಟು ಮೆಣಸಿನ ಕಾಳು ಹಾಕ್ಕೊಳ್ಳಿ. 1 ಚಿಟಿಕೆ ಆಗುವಷ್ಟು ಸೊಂಪು ಕಾಳು, ಹಾಗೆ ಸಣ್ಣ 1 ಇಂಚ್ ಆಗುವಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿಯನ್ನು ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗ್ತಾ ಇದ್ದಂಗೆ ಒಂದು 3/4 ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಹಾಕಿದ್ದೆ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ಳೋಣ. ಇದನ್ನು ಕೊನೆಯಲ್ಲೇ ಹಾಕಿ ಬಾಣಲೆ ಬೆಚ್ಚಗಿರುವಾಗ ಹಾಕಿದರೂ ಸಾಕಾಗತ್ತೆ, ಫ್ರೈ ಆಗಿ ಹೋಗುತ್ತೆ. ಈಗ ಫ್ರೈ ಆದ ಐಟಮನ್ನೆಲ್ಲವನ್ನು ತೆಗೆದಿಟ್ಕೊಳ್ಳೋಣ. ಮಿಕ್ಸಿ ಬೌಲಿಗೆ ಹಾಕ್ಕೊಂಡಿದ್ದೆ ನೋಡಿ. ಈಗ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಇದನ್ನು ಪುಡಿ ಮಾಡಿಕೊಳ್ಬೇಕು. ಇಲ್ಲಿ ನಾನೊಂದು 8-10 ಕರಿಬೇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದೇ ಮಿಕ್ಸಿ ಬೌಲಿಗೆ ಹಾಕಿ ಅದನ್ನು ಕೂಡ ಮಸಾಲೆ ಜೊತೆನೇ ಪುಡಿ ಮಾಡ್ಕೊಳ್ಳಿಕ್ಕೆ ಹುರ್ಕೊಳ್ತಾ ಇರೋದು. ಇದನ್ನು ಡ್ರೈ ಆಗಿ ಹುರ್ಕೊಂಡಿದ್ದೆ. ಈಗ ಕರಿಬೇವನ್ನು ಕೂಡ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಹುರಿದಿರುವಂಥ ಮಸಾಲೆ ಐಟಮನ್ನು ನಾನು ಇದನ್ನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವ ಹಾಗೆ ಚೆನ್ನಾಗಿ ಸಣ್ಣ ಉರಿ ಇಟ್ಟು ಹುರ್ಕೊಳ್ಬೇಕು, ಹಸಿ ವಾಸನೆ ಇರಬಾರ್ದು. ಈಗ ಅದನ್ನು ಪುಡಿ ಮಾಡಿ ಸೈಡಲ್ಲಿ ಇಟ್ಕೊಂಡು ಇಲ್ಲಿ 1 ಟೊಮೆಟೊ, ಒಂದು ದೊಡ್ಡದಾಗಿರುವಂಥ 2-3 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೆ, 1 ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ. ಇವನ್ನು ಕೂಡ ಈಗ ನಾನಿಲ್ಲಿ ಹುರ್ಕೊಳ್ತೇನೆ. ಬೆಳ್ಳುಳ್ಳಿ ನೀವು ಸಣ್ಣದಿದ್ದರೆ ಒಂದು 7-8 ಹಾಕ್ಕೊಳ್ಳಿ. ದೊಡ್ಡ ಬೆಳ್ಳುಳ್ಳಿ ಆಗಿರೋದ್ರಿಂದ ಒಂದು 2-3 ಹಾಕ್ಕೊಂಡಿದ್ದೆ ನಾನು. ಇದನ್ನು ಕೂಡ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಮೊದಲು ಮಸಾಲೆಯನ್ನೆಲ್ಲ ಪುಡಿ ಮಾಡ್ಕೊಳ್ಳಿಕ್ಕೆ ನಾನು ಮಿಕ್ಸಿ ಬೌಲಿಗೆ ಹಾಕ್ಕೊಂಡಿದ್ದೆ ಹುರ್ಕೊಂಡು. ಅದರ ನಂತರ ಇದನ್ನು ರುಬ್ಕೊಳ್ಳಿಕ್ಕೆ ಮಾಡ್ತಾ ಇರೋದು. ಅಂದರೆ ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಎಣ್ಣೆ ಹಾಕಿನೇ ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ. ಇದು ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಅದು ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೆ. ಇದನ್ನು ಕೂಡ 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿ ಇದನ್ನು ಎಣ್ಣೆ ಹಾಕಿನೇ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಮೆತ್ತಗಾದ ನಂತರ ತೆಂಗಿನಕಾಯಿ ತುರಿ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇರೋದು ನಾನಿಲ್ಲಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ತೆಂಗಿನಕಾಯಿನ ಹುರ್ಕೊಳ್ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಈ ತೆಂಗಿನಕಾಯಿನ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ತಾ ಇರೋದು ನೋಡಿ. ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಕುಂದಾಪುರ, ಉಡುಪಿಯ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು. ಈಗ ಈ ಕಡೆ ನಾನು ಮಸಾಲೆ ಐಟಮನ್ನು ಪುಡಿ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು ಅರ್ಧ ಪುಡಿಯನ್ನು ನಾನು ಒಂದು ಬೌಲಲ್ಲೇ ತೆಗೆದಿಟ್ಕೊಳ್ತೇನೆ. ಆ ನಂತರ ಹಾಕ್ಕೊಳ್ಳೋಣ. ಅಂದರೆ ಖಾರ ಜಾಸ್ತಿನೇ ಆಗ್ಬೋದು, ಹಾಗಾಗಿ ನೋಡಿಕೊಂಡು ಈ ಪುಡಿಯನ್ನು ನಾವು ತೆಗೆದಿಟ್ಕೊಂಡು ನಂತರ ನೋಡಿಕೊಂಡು ಆ ಪುಡಿಯನ್ನು ಮತ್ತೆ ಹಾಕ್ಕೊಳ್ಬೋದು. ಈಗ ಅರ್ಧ ಪುಡಿಯನ್ನು ತೆಗೆದಿಟ್ಕೊಂಡು ಅದೇ ಮಿಕ್ಸಿ ಬೌಲಿಗೆ ಈಗ ಇಲ್ಲಿ ಹುರಿದಂಥ ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಅದನ್ನು ಹಾಕಿ ಈಗ ಅದನ್ನು ರುಬ್ಕೊಳ್ತಾ ಇರೋದು ನಾನಿಲ್ಲಿ. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನು ರುಬ್ಕೊಳ್ಳೋಣ. ನಂತರ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋದು. ನಾನಿಲ್ಲಿ ಇಷ್ಟೇ ಸಣ್ಣ ಪೀಸ್ ಆಗುವಷ್ಟು ಹಾಕ್ಕೊಂಡಿದ್ದೆ. ಟೊಮೆಟೊ ಕೂಡ ಹಾಕ್ತೇನೆ. ತುಂಬ ಹಾಕ್ಬಿಟ್ರೆ ಹುಳಿ ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಬೋದು ನೀವು. ಆನಂತರ ಹುಣಸೆ ಹುಳಿ ರಸವನ್ನು ಕೂಡ ಹಾಕ್ಕೊಳ್ಬೋದು ನೋಡಿಕೊಂಡು. ಈಗ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೆ, ತುಂಬ ನೈಸ್ ಆಗಿಲ್ಲ. ನಾನು ಸುಕ್ಕ ಮಾಡ್ತಾ ಇರೋದ್ರಿಂದ ರುಬ್ಬಿ ಅದನ್ನು ಸೈಡಲ್ಲಿ ಇಟ್ಟಿದ್ದೆ. ಈ ಕಡೆ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ, 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಈಗ ಒಗ್ಗರಣೆನ ತಯಾರು ಮಾಡ್ಕೊಳ್ಬೇಕು. ಈಗ ಚಿಕನ್ ಬೇಯಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಪೀಸ್ ಆಗುವಷ್ಟು 1 ಇಂಚ್ ಆಗುವಷ್ಟು ಚಕ್ಕೆ, 2 ಎಲೆ ಪಲಾವ್ ಎಲೆ, ಒಂದು 2-3 ಎಸಳು ಬೆಳ್ಳುಳ್ಳಿ ಹಾಕಿದ್ದೆ. ಒಂದು ಸಣ್ಣಕ್ಕಿ ಎಲೆಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೆ.
ಅದು ಫ್ರೈ ಆಗ್ತಾ ಇದ್ದಂಗೆ ಈ ಕಡೆ 2 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ 2 ಈರುಳ್ಳಿಯನ್ನು ಹಾಕಿದ್ದೆ ನಾನಿಲ್ಲಿ. ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ರೋಟಿಗೆ ಹಾಗೆ ಚಪಾತಿಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ. ನಮ್ಮ ಕಡೆ ನೀರು ದೋಸೆಗೂ ಚೆನ್ನಾಗಾಗತ್ತೆ ಇದು. 1 ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿದ್ದೆ ನೋಡಿ. ಇದು ಹಸಿ ವಾಸನೆ ಹೋಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಫ್ರೈ ಆಗ್ತಾ ಇದ್ದಂಗೆ ತೊಳೆದಿಟ್ಟಂಥ ಚಿಕನನ್ನು ಹಾಕಿದ್ದೆ. ಇದಕ್ಕೆ ಉಪ್ಪು ಅರಿಶಿಣದ ಪುಡಿ ಏನು ಹಾಕಲಿಲ್ಲ, ಇವಾಗ ಹಾಕ್ಕೊಳ್ತಾ ಇರೋದು ನಾನು. ತೊಳೆದು ಸೈಡಲ್ಲಿ ಇಟ್ಟಿದ್ದೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಹುಡಿ ಹಾಕಿ ಚಿಕನನ್ನು ಬೇಯಿಸ್ಕೊಳ್ಳೋಣ. ಈಗ ಉಪ್ಪು ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು. ಈಗ ಚಿಕನ್ ಬೇಯಲಿಕ್ಕೆ ನಾನು ಉಪ್ಪು ಹಾಕಿರೋದು. ಹಾಗೆ ಅರಿಶಿಣದ ಹುಡಿ 1/4 ಚಮಚ ಆಗೋಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೀರನ್ನು ಆ್ಯಡ್ ಮಾಡಲಿಲ್ಲ ನಾನು. 1 ನಿಮಿಷ ಮುಚ್ಚಿ ಬೇಯಿಸ್ಕೊಂಡು ನಂತರ ಮತ್ತೆ ತೆಗೆದು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೆ ಈಗ ಚಿಕನ್ ಬೇಯಲಿಕ್ಕೆ. ಆವಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಮತ್ತೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ಇನ್ನೂ ನೀರು ಬಿಟ್ಟಿದೆ ನೋಡಿ ಚಿಕನ್ನು. ಇದು ಚಿಕನ್ ಈಗ ಚೆನ್ನಾಗಿ ಬೆಂದಿದೆ. ಈಗ ಚಿಕನ್ನು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿದಂಥ ಮಸಾಲೆ ಮತ್ತು ನಾನಿಲ್ಲಿ ಮೊದಲು ಖಾರದ ಪುಡಿಯನ್ನು ಹಾಕ್ಕೊಳ್ತೇನೆ. ಅಂದರೆ ಸೈಡಲ್ಲಿ ಇಟ್ಕೊಂಡಿದ್ದೆ ನಾನು ಆವಾಗ ಸ್ವಲ್ಪ ಮಸಾಲೆ ಪುಡಿಯನ್ನು. ಅದನ್ನು 2 ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮತ್ತೆ 1 ನಿಮಿಷ ಬೇಯಿಸ್ಕೊಳ್ಳೋಣ. ಅಂದರೆ ಖಾರ ಎಲ್ಲ ಹೀರ್ಕೊಂಡು ಚೆನ್ನಾಗಾಗತ್ತೆ ಈ ರೀತಿ ಮಾಡೋದ್ರಿಂದ. ಈಗ ನಾನು ಆವಾಗ ರುಬ್ಬಿದಂಥ ಮಸಾಲೆ ಎತ್ತಿಟ್ಟಂಥ ಮಸಾಲೆಯನ್ನು ಹಾಕಿದ್ದು 2 ಸ್ಪೂನ್ ಹಾಕಿದ್ದೆ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇದನ್ನು ಮತ್ತೆ ಬೇಯಿಸ್ಕೊಂಡಾಗ ಉಪ್ಪು ಖಾರದ ಹುಡಿ ಹಾಕಿರೋದ್ರಿಂದ ಚೆನ್ನಾಗಿ ಅದೆಲ್ಲ ಹೊಂದ್ಕೊಳ್ಳುತ್ತೆ ನೋಡಿ. ಈಗ ರುಬ್ಬಿದಂಥ ತೆಂಗಿನಕಾಯಿ ಮಸಾಲೆಯನ್ನು ಅಂದರೆ ಖಾರದ ಪುಡಿ ಜೊತೆಗೆ ನಾನು ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿದ್ದೆಲ್ಲ ಆ ಮಸಾಲೆಯನ್ನು ಇವಾಗ ಹಾಕ್ಕೊಳ್ತಾ ಇರೋದು. ಇವಾಗ ಹಾಕ್ಕೊಂಡು ನಿಮಗೆ ನೀರಿನ ಪ್ರಮಾಣ ನೋಡ್ಕೊಳ್ಬೇಕು. ನೀರು ತುಂಬ ಇತ್ತಂದರೆ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ. ಸುಕ್ಕ ಮಾಡೋದ್ರಿಂದ ತುಂಬ ತೆಳ್ಳಗಾಗೋದು ಬೇಡ ಇದು. ಹಾಗಾಗಿ ನಾನಿಲ್ಲಿ ನೀರನ್ನು ಹಾಕಲಿಲ್ಲ. 1 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿರೋದು. ಇದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಬೇಕನ್ನಿಸಿದ್ರೆ ನಿಮಗೆ ಹಾಕ್ಕೊಳ್ಬೋದು. ಇಲ್ಲಿ ತೆಳ್ಳಗಾಗುವ ಅವಶ್ಯಕತೆ ಇಲ್ಲ. ಅಂದರೆ ಸುಕ್ಕ ಮಾಡೋದ್ರಿಂದ ಸ್ವಲ್ಪ ದಪ್ಪವಾಗಿಯೇ ಇರಬೇಕು. ಇದನ್ನೀಗ ಮುಚ್ಚಿಬಿಟ್ಟು ಚೆನ್ನಾಗಿ ಇದನ್ನು ಮಸಾಲೆಯನ್ನೆಲ್ಲ ಹೊಂದ್ಕೊಳ್ಳೋ ಹಾಗೆ ಕುದಿಸ್ಕೊಳ್ಬೇಕು. ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಚಿಕನ್ ಬೇಯುವಾಗ ಉಪ್ಪು ಹಾಕಿದ್ದೆ. ಜಾಸ್ತಿ ಅನಿಸಿದರೆ ಬೇಡ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ಮಸಾಲೆಗೆ ಚಿಕನ್ ಬೇಯುವಾಗ ಹಾಕಿರುವ ಉಪ್ಪು ಸಾಕಾದರೆ ಮತ್ತೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕಡಿಮೆ ಅನಿಸಿದರೆ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಇದು 2 ಸಲ ನಾನೀಗ ಮುಚ್ಚಿಬಿಟ್ಟು ನೋಡ್ಕೊಂಡು ಅದನ್ನು ಸೌಟಲ್ಲಿ ಅಲಗಾಡಿಸ್ಕೊಳ್ತಾ ಇರೋದು. ತಳ ಹಿಡಿಬಾರ್ದು. ಹಾಗಾಗಿ ಮುಚ್ಚಿಬಿಟ್ಟು ಅದನ್ನು ತೆಗೆದು ನೋಡಿಕೊಂಡು ಈ ಥರ ಸೌಟಲ್ಲಿ ಅಲಗಾಡಿಸ್ಕೊಳ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈಗ ಕುದ್ದು ಚೆನ್ನಾಗಾಗಿದೆ ಇದು ಸಾರು. ಅಂದರೆ ಸುಕ್ಕ ಕರೆಕ್ಟಾಗಿ ಕುದ್ದು ಮಸಾಲೆ ಎಲ್ಲ ಹೊಂದ್ಕೊಂಡು ಕರೆಕ್ಟಾಗಿದೆ. ಈಗ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ನಾನು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ನಿಂಬೆ ಹುಳಿಯ ರಸವನ್ನು ಹಿಂಡ್ಕೊಳ್ತಾ ಇರೋದು. ಲಾಸ್ಟಲ್ಲಿ ಹಿಂಡ್ಕೊಳ್ಬೇಕು. ಇದು ಕುದ್ದು ಸ್ಟವನ್ನು ಆಫ್ ಮಾಡಿದ ನಂತರನೇ ನಾನು ಹಾಕ್ಕೊಂಡಿದ್ದು. ನೀವು ಊಟ ಮಾಡೋ ಟೈಮಲ್ಲೂ ನಿಂಬೆ ಹುಳಿಯ ರಸವನ್ನು ಹಿಂಡ್ಕೊಳ್ಬೋದು. ಟೇಸ್ಟು ಚೆನ್ನಾಗಿ ಬರಲಿ ಅಂತೇಳಿ ಹಾಕಿದ್ದೆ. ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಅದನ್ನು ಅದೇ ಥರ ಸೌಟಲ್ಲಿ ಅಲಗಾಡಿಸ್ಕೊಂಡು ಅದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೆ. ಈಗ ನೋಡಿದ್ರಲ್ಲ, ಚಿಕನ್ ಸುಕ್ಕ ರೆಡಿಯಾಗಿದೆ. ಥ್ಯಾಂಕ್ ಯು.